ನಾನು ಕೆಲ್ಸಕ್ಕೆ ಹೋಗ್ಬರ್ತಾನೆ. ಹೊತ್ತಾತು, ನಾನು ಬರೋದು ತಡ ಆಕತಿ. ಇವತ್ತು ಅಮ್ಮವ್ರ ಮನ್ಯಾಗ ಸ್ವಲ್ಪ ಫಂಕ್ಷನ್ ಐತಿ, ಹಾಗಾಗಿ ಲೇಟ್ ಆಕತಿ. ಅಡುಗೆ ಮಾಡಿಟ್ಟೇನ, ನೀನು ಊಟ ಮಾಡಿ ಟೈಮ್ ಸರಿಯಾಗಿ ಗುಳಿಗೆ ತಗೋ. ಅಪ್ಪ ಬಂದರು ಊಟ ಮಾಡಂತ ಹೇಳ. ಸುಮ್ಮನೆ ಜಗಳಾಡಕ್ಕೆ ಹೋಗ್ಬೇಡ್ರಿ, ಸರಿನಾ? ಆತ್ ಮಗಳ, ಇವತ್ತಂತೂ ದಂತದ ಗೊಂಬೆ ಕಂಡಂಗೆ ಕಾಣಕತ್ತಿದ್ದಿ. ಚಂದ ಕಾಣತಿದ್ದಿ ನನ್ನ ಮಗಳ. ನನ್ನ ದೃಷ್ಟಿನ ಬೀಳ್ತದೆ ನಿನಗೆ. ಆತು, ಹುಷಾರ ಹೋಗಿ ಹುಷಾರಾಗಿ ಬಾ. ಹಾಂ, ಸರಿ ಬೇಯವ್ವ. ಯವ್ವ, ನಿನ್ನ ಮುಂದೆ ಹೇಳ್ದ ನಾನು ಮದುವೆ ಆಗ ಕೊಟ್ಟೆ. ನನ್ನ ಕ್ಷಮಿಸ್ಬಿಡ್ಬೆ. ನೀನು ಆಪರೇಷನ್ ಮಾಡೋಕೆ ಅವನು ರೊಕ್ಕ ಕೊಡ್ತಾನಂತ, ಸಾಲ ಎಲ್ಲ ಮನ್ನಾ ಮಾಡ್ತಾನಂತ. ಹಂಗಿದ್ಮೇಲೆ ನಾನು ಅವನ ಜೊತೆ ಮದುವೆ ಆಗೋದನ್ನ ಎಷ್ಟು ಒಳ್ಳೇದು. ಅದಕ್ಕಾಗಿ ನಾನು ಅವನ ಜೊತೆ ಮದುವೆ ಆಗ ಕೊಂಟೇನ್ಬೆ. ನನ್ನ ಕ್ಷಮಿಸ್ಬಿಡ್ಬೆ. ಹಿಂಗೆ ಹೇಳಿದೆ ನಾನು ಮದುವೆ ಆಗ ಕೊಂಟಿರೋದಕ್ಕೆ ನನ್ನ ಕ್ಷಮಿಸ್ಬಿಡ್ಬೆ. ಸರಿ ಬೇವ, ನಾನು ಬರ್ತೇನೆ. ಮನೆ ಕಡೆ ಹುಷಾರು. ನೀನು ಆರಾಮಾಗಿ ಟೈಮ್ ಸರಿಯಾಗಿ ಗುಳಿಗೆ ತೊಗೊಂಡು ಮಲ್ಕೋ. ಆತವ, ಹಂಗಾಗಲಿ. ನೀನು ಹುಷಾರಾಗಿ ಹೋಗ್ಬಾ, ಸರಿನಾ? ಆತೆ, ಹುಷಾರಾಗಿ ಹೋಗಿ ಮಗಳ. ಹಾದ್ಯಾಗ ಬೀದಿ ನಾಯಿಗಳು ಜಾಸ್ತಿ ಇರ್ತಾವೆ. ನಿನ್ನ ನೋಡು ಇದು ಇರ್ತಾವೆ. ನೀನು ತಲೆ ಕೆಳಗೆ ಮಾಡ್ಕೊಂಡು ಹುಷಾರಾಗಿ ಹೋಗಿ ಹುಷಾರಾಗಿ ಬಾ. ಹಾಂ, ಹ್ಞೂ ಬೇವ, ಸರಿ. ನನ್ನ ಮಗಳು ಇವತ್ತೆಷ್ಟು ಚಂದರ ಕಾಣಕತ್ತಾಳು. ದಂತದ ಗೊಂಬೆ ನನ್ನ ಮಗಳು. ನೋಡು ಅಮ್ಮವ್ರು, ನೋಡು ಅವರ ಲಂಗ ಬ್ಲೌಸ್ ಕೊಟ್ಟು ಕಳ್ಸ್ಯಾರ. ಎಷ್ಟು ಮಸ್ತ್ ಕಾಣತ್ತಾಳು. ಅಲ್ಲ, ಮನ್ಯಾಗ ಪೂಜೆ ಐತಂತ ಹೇಳಿ ಮನೆ ಕೆಲಸ ತರಗ್ಸೋದಕ್ಕೆ ಎಷ್ಟೆಲ್ಲ ಇದನ್ನು ಮಾಡ್ತಾರೆ ಅವರು. ಇಂಥವ್ರ ಮನೆಗೆ ಕೆಲ್ಸಕ್ಕೆ ಹೊಂಟಾಳ ನನ್ನ ಮಗಳಲ್ಲ, ಪುಣ್ಯ ಮಾಡ್ಯಾಳ. ಕೆಲ್ಸಕ್ಕೆ ಹೋದ್ರೆ ಏನಾಯ್ತು ಮತ್ತೆ? ಇಂಥ ಒಳ್ಳೆಯವ್ರು ಎಲ್ಲಿ ಸಿಗ್ತಾರೆ ಈಗಿನ ಕಾಲದಾಗ? ಮನ್ಯಾಗ ಇದ್ದಿದ್ದನ್ನು ಏನು ಕೊಡೋದು ಬಿಡು. ಅದು ಬಿಟ್ಟು ಮತ್ತು ಹೊಳ್ಳಿ ಹೊಸ ಬಟ್ಟೆಗಳು ಬೇರೆ ಕೊಡ್ತಾರೆ. ವರ್ಷದಾಗ ಒಂದ್ಸರಿ ಕೊಡೋದು ಹೆಚ್ಚಾಗಿರ್ತದೆ ಒಬ್ಬೊಬ್ರು. ಇವರು ಹಬ್ಬ ಹರಿದಿನ ಅನ್ನೋಕೆ ಹಂಗೆ ಕೊಡಿಸ್ತಾರೆ. ಚಲೋ. ಮತ್ತು ಒಂದಿಟ ಗುಳಿಗೆ ಹಾಕೊಂಡು ನಾನು ಇಲ್ಲಿ ಅಡ್ಡ ಹಾಕನ್. ಪಾಪ ಅವಾಗ ಸುಳ್ಳು ಹೇಳೇನು. ಅವ್ವ ಏನು ಅನ್ಕೋತಾಳೋ ಏನೋ. ಬರ್ತಾಳ ಏನು ಕೈ ಕೊಡ್ತಾಳ ಈಕೆ? ನನಗೆ ಅನ್ಸೋದ ಮಟ್ಟಿಗೆ ಈಗೇನ ಕೈ ಕೊಡ್ತಾಳ ನನಗೆ ಅನ್ಸತಿ. ಆಕೆ ಹೇಳೇನಲ್ಲ, ಕೈ ಕೊಟ್ರ ಮನೆಗೆ ಹೋಗಿ ಏನು ಮಾಡೋಕೋನಂತ ಯಾರದನಂತೇಳಿ ಬರ್ತಾಳ. ತಡಿ ಇನ್ನೊಂದ್ಸಲ ಕಾಯಿನ ಯಾಕೆ ಅರ್ಜೆಂಟ್? ಅನ್ನೂರಾಗ ಬಂದ ಬಿಟ್ಲೆ ನನ್ನ ಹುಡುಗಿ. ಅಂತೂ ಇಂತೂ ನಂದ ನಿನ್ನ ಮದ್ವೆ ಫಿಕ್ಸ್ ಆತ. ಇವತ್ತು ನಾನು ಹಿಂಗೆ ತಾಳಿ ಕಟ್ಟೋ ಹೊತ್ತು ಬಂದ. ಮದ್ವೆ ದಿನನೂ ಈ ಥರ ಮುಖ ಮಾಡ್ಕೊಂಡಿದ್ರಿ ಹೆಂಗೆ? ಒಂದಿಟ್ಟು ನಗಮಾರಿ ಇಟ್ಕೋ ಏನ. ಈ ಥರ ಇದ್ರೆ ತಾಳಿ ಕಟ್ಟಕ್ಕೋ ಮನಸ್ಸಾಗಂಗಿಲ್ಲ ನನಗೆ. ಆದರೆ ಒಂದು, ನಾನು ನಿಮ್ಮನ್ನು ಮದುವೆ ಆಗಿರೋದು ಯಾರಿಗೂ ಗೊತ್ತಾಗಬಾರ್ದು. ಹಾಗೆ ನಾವು ಇರಬೇಕು. ಏನಂತೀರ? ಅದು ಹೆಂಗೆ ಆಗ್ತತಿ? ಮದುವೆ ಆದ್ಮೇಲೆ ಎಲ್ಲರಿಗೂ ಗೊತ್ತಾಗೋದ ಅಲ್ಲ, ಗೊತ್ತಾಗದೇ ಇರ್ತತೇನು? ನಮ್ಮಪ್ಪ ಅಮ್ಮಂಗೆ ಗೊತ್ತಾಗಬಾರ್ದು. ನೀವು ಹಾಗಿರಬೇಕು. ನಾನು ಮದುವೆ ಆಗಿದೆ ಅಂತ ಹೇಳಲ್ಲ. ನಾನು ಕೆಲಸ ಮಾಡೋಕ್ಕೆ ಹೋಗ್ತೀನಲ್ಲ, ಹಾಗೆ ಕೆಲಸ ಮಾಡೋಕ್ಕಂತ ಇನ್ನು ಮುಂದೆ ನಿಮ್ಮ ಮನೆಗೆ ಬರ್ತೀನಿ. ನೀವೇ ನನಗೆ ದವಾಖಾನೆಗೆ ಅಂತ ಟ್ರೀಟ್ಮೆಂಟ್ ಕೊಟ್ಟಿರ್ತೀರ. ಅಮೌಂಟ್ನ ನಾನು ಹಾಗೆ ನಿಮ್ಮ ಮನೆ ಕೆಲಸಕ್ಕಂತ ಬಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇದ್ದು ಹೋಗ್ತೀನಿ, ಸರಿನಾ? ಹೆಂಗೆ ಆಕತಿ? ಹೊಸದಾಗಿ ಮದುವೆ ಆಗಿರೋ ಹೆಂಡ್ತಿನ ಬೆಳಗಿಂದ ಇಟ್ಕೊಂಡು ರಾತ್ರಿ ಗಂಟ ಇಟ್ಕೊಂಡು ಹೆಂಗೆ ಕಳ್ಸೋಕ್ಕಾಕತಿ? ನೋಡೋಣ, ಮೊದಲ ಕುತ್ತಿಗೆಗೆ ತಾಳಿ ಅದ್ರ ಬೀಳಿ, ಆಮೇಲೆ ಮುಂದಿನ ಯೋಚನೆ ಮಾಡೋಣ. ಬಾ ಏ ದೋಸ್ತ, ತಗೊಂಬರ ತಾಳಿ, ಹೂವು, ಮಾಲಿ ಎಲ್ಲ. ಹಾಂ ದೋಸ್ತ ಬನ್ನಪ್ಪ, ತಡಿಯೋ. ಅಲ್ಲ, ನೀನು ಮದುವೆ ಆಗ್ತಿರೋ ಹುಡುಗಿದೇನಾ? ಹಾಂ ಚಲೋ ಹಕ್ಕಿನ ಹುಡುಗಿದಿ ಬಿಡು. ತಗೋ ಹಾರ ತಗೋ, ಹಾಕು. ಫೋಟೋಗ್ರಾಫರ ಬಾಪ ಇಲ್ಲಿ ಒಂದೆರಡು ಫೋಟೋ ತೆಗಿವ. ಅಲ್ಲ, ನೀವು ಇವ್ರನ್ನೆಲ್ಲ ಯಾಕೆ ಕರೆದಿದ್ದೀರಾ? ನಿಮಗೆ ನಾನು ಏನು ಹೇಳಿದ್ದೆ? ನಾನು ನೀವು ಅಷ್ಟೇ ಇರಬೇಕು ಅಂತ ಹೇಳಿದ್ದೆ, ಆದರೆ ನಿಮ್ಮ ಫ್ರೆಂಡ್ಗಳನ್ನ ಯಾಕೆ ಕರೆದಿದ್ದೀರಾ? ಸಾಕ್ಷಿ ಬೇಕಲ್ಲ ಹುಡುಗಿ, ಸಾಕ್ಷಿ ಇಲ್ದ ಹೆಂಗೆ? ಅದಕ್ಕೆ ನನ್ನ ದೋಸ್ತರನ್ನ ಕರ್ಸ್ಯಾನ. ನೀನೇನು ಅನ್ಸ್ಕೋಬೇಡ, ಸುಮ್ಮನಿರು. ತಾಳಿ ಕಟ್ಬಿಡು ನನ್ನ ದೋಸ್ತ. ಏ ಫೋಟೋಗ್ರಾಫರ್, ಚಂದಾಗ ಫೋಟೋ ತೆಗಿಪ. ನಾನ ಮಂತ್ರ ಹೇಳ್ತಾನ, ಕಟ್ಬಿಡು. ಸ್ವಾಮಿ ಅಂತ ಇಲ್ಲ. ಮಾಂಗಲ್ಯಂ ತಂತು ನಾನೇನಾ ಮಮ ಜೀವನ ಹೇಂತುನಾ ಕಂಠೆ ಭದ್ರಾಭಿಶುಭಗೆ ತೆರ ಜೀವನ ಹೇಂತುನಾ. ಅಕ್ಕಿಗಳು ಹಾಕಪ್ಪ, ಅಕ್ಕಿಗಳು ಹಾಕ್ರಿ. ದೋಸ್ತ ತಾಳಿ ಅಂತ ಕಟ್ಟಿದ್ದಾತು, ಎಲ್ಲ ಆತು. ಇನ್ನು ಮನೆಗೆ ನೋಡ್ರಿ, ಹೋಗುನು. ಏನು ದೇವಸ್ಥಾನಕ್ಕೆ ಹೋಗ್ತಾರೆ, ಏನು ಅವ್ರ ಮನೆಗೆ ಹೋಗಿ ಬೆಟ್ಟ ಬರ್ತಾರೆ, ಏನು ನಿಮ್ಮ ಮನೆಗೆ ಹೋಗ್ತಾರೆ? ಈಗ ಮದುಮಗಳನ್ನ ಫಸ್ಟ್ ನಮ್ಮ ಮನೆಗೆ ಕರ್ಕೊಂಡೋಗಿ ಆರತಿ ಮಾಡಿ ಆಮೇಲೆ ಮುಂದಿಂದೆಲ್ಲ ನಡಿಯೋ ಹೆಂಡ್ತಿ. ಹೋಗೋಣ ಇವಾಗ? ಆದರೆ ಯಾರಾದರೂ ನಿಲ್ಸಕ್ಕೆ ಬರ್ತಾರೋ ಅಂತ ಇಷ್ಟೆಲ್ಲ ಆಸೆ ಇಟ್ಕೊಂಡು ಕೊನೆಗೂ ನಾನು ಇವನ್ನ ಮದುವೆ ಆಗಲೇಬೇಕಾಯ್ತು. ಈ ಮುದುಕನ್ನ ನಾನು ಮದುವೆ ಆಗಲೇಬೇಕಾಯ್ತು. ದೇವರೇ, ಇನ್ನೇನು ಮುಂದಿನ ಜೀವನ ಹೆಂಗಿರುತ್ತೋ ಏನು ನನಗಂತೂ ಗೊತ್ತಿಲ್ಲ. ಇಷ್ಟಪಟ್ಟವ್ರನ್ನ ಎಲ್ಲರನ್ನೂ ಬಿಟ್ಟು ನಾನು ಇವನ ಜೊತೆ ಇರಬೇಕಾ?
ಏನು ಮಾಡಬೇಕು ಅಂತ ಒಂದು ತಿಳಿತಾ ಇಲ್ಲ. ನಾನು ನಿಮ್ಮ ಜೊತೆ ಮಾತಾಡಬೇಕು. ನೀವು ಹೇಳಿದಿರಲ್ವ, ನಾನು ನಿಮ್ಮ ಮನೆಗೆ ಬರಲ್ಲ. ನಾನಿವಾಗ ನಮ್ಮ ಮನೆಗೆ ಹೋಗ್ತೀನಿ. ಹಾಗಾದರೆ ನಾನು ಅಲ್ಲಿಗೆ ಬರ್ತೀನಿ. ನೀನೆಲ್ಲಿರ್ತೀಯೋ ನಾನು ಅಲ್ಲೇ ಇರಬೇಕು. ಹೆಂಡತಿ ಎಲ್ಲೋ ಗಂಡನೂ ಅಲ್ಲೇ, ಗಂಡ ಎಲ್ಲೋ ಹೆಂಡ್ತಿನೂ ಅಲ್ಲೇ. ಏನಂತಿಪ್ಪ ದೋಸ್ತ? ಕರೆ 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 ನೀ ಹೇಳೋ ಮಾತು ಕರೆ, 100ಕ್ಕೆ 100 ಸತ್ಯ. ಮತ್ತು ಹೆಂಡ್ತಿನ ಬಿಟ್ಟು ಏನಾಗ ಹೊಸದಾಗಿ ಮದುವೆ ಆಗಿರೋ ಗಂಡ ಇರೋಕ್ಕತ್ತಂಬೆ ಹುಡುಗಿ? ಹಾಂ, ಇದೆಲ್ಲ ನಿನಗೆ ಗೊತ್ತಿಲ್ಲೇನು? ನೋಡಕ್ಕೆ ಸಣ್ಣಕ್ಕಾದ್ರೂ ದೊಡ್ಡಾಕಿ ಹಂಗೆ ಕಾಣ್ತಿದ್ದಿ. ವಯಸ್ಸಿನಾಗ ಸಣ್ಣವ ಅಂತ ಹೇಳಿದ ನನ್ನ ದೋಸ್ತು. ಆದ್ರೂ ನೀ ಸಣ್ಣಾಕಿ ನಿಲ್ಬಿಡು, ನೋಡಕ್ಕೆ ದೊಡ್ಡಾಕಿ ಅದಿ. ನಾನೆಲ್ಲಿ ಸಣ್ಣ ಹುಡುಗಿನೋ ಅಂತ ಅನ್ಕೊನಿ. ನನ್ನ ದೋಸ್ತನ ಒಳ್ಳೆ ಅಕ್ಕಿನ ಪಟಾಯಿಸ್ಯಾನ. ಹಾಂ ನೋಡುವ ಹುಡುಗಿ, ಅವಂಗ ಮೊದಲ ಮದುವೆ ಆಗಿತ್ತು. ಆದ್ರೆ ಆ ಹೆಂಡತಿ ಸತ್ತು ಹೋಗ್ಯಾಳ. ಆಕೆ ಏನು ಬದುಕಿಲ್ಲ ತಗೋ, ನೀನೇನು ಚಿಂತೆ ಮಾಡಬೇಡ. ಯಾರನ್ನೇ ಏನು ತಾಗಿ ಬನ್ನಿ ಅಂತೇಳಿ. ಆಕೆ ಬದುಕಿತ್ರನಲ್ಲ. ಅಯ್ಯೋ ಮಗನೇ, ನೀನೇನು ಹೇಳ್ತಿದ್ದು? ನಾನು ಹೇಳೋ ಪ್ರಶ್ನೆ ಹೆಂಡತಿ ಸತ್ತ ಅಂತ ಹೇಳ್ತಿದ್ದಿ. ದೋಸ್ತ ನಡಿ ನಡಿ, ಕರ್ಕೊಂಡು ನಡಿ. ಮುಂದೆ ಇನ್ನೇನು ಆಗ್ತೈತೆ ನೋಡೋಣ. ಮನೆಗೆ ನಡಿ, ಹೋಗೋಣ. ನಡಿ ಹೇಳ್ತಿ, ಇವಾಗ ನಮ್ಮ ಮನೆಗೆ ಹೋಗೋಣ, ಸರಿನಾ? ನಡಿ. ನಮ್ಮ ಅಮ್ಮಂಗೆ ಗೊತ್ತಿಲ್ಲ, ನಮ್ಮವ್ವಾಗ ಗೊತ್ತಿಲ್ಲ ಮದುವೆ ಆದ್ನಂತೇಳಿ. ತುಂಬ ಮನ್ಸಿಗೆ ನೋವಾಗತ್ತೈತಿ. ನಾನು ಹಿಂಗೆ ಮಾಡಬಾರ್ದಾಗಿತ್ತು. ಅವಾಗೊಂದು ಮಾತು ಹೇಳಿ ಬರಲಿಲ್ಲ. ನೋಡ ಹೆಂಡ್ತಿ, ಇನ್ನು ಮುಂದೆ ಈ ಮನೆಗೆ ನಾನ ರಾಜ, ನೀನ ರಾಣಿಯ. ಆದ್ರೆ ನಮ್ಮವ್ವ ಬಂದ್ರೆ ಮಾತ್ರ ಆಕೆ ಹೆಂಗಿರ್ತಾಳ ಅಂತ ನನಗೆ ಹೇಳೋಕ್ಕಾಗಿಲ್ಲ. ನಮ್ಮ ಅವ್ವಗೆ ನಾನು ನೀನು ಮದುವೆ ಮಾಡ್ಕೊಂಬರೋ ವಿಚಾರ ಗೊತ್ತಿಲ್ಲ. ಆಕೆ ಬಂದ ಮೇಲೆ ಒದ್ರಿರ ಮಾಡಿರ ಸ್ವಲ್ಪ ತಡ್ಕೊಂಡು ಹೋಗು, ಸರಿನಾ? ಆತಾತು. ಈಗ ಒಂದು ಸ್ವಲ್ಪ ಕುಡಿಯೋಕೆ ಹೋಗಿ ಏನಲ್ಲ ಜರ ತೊಗೊಂಡು ಬರೋಗಲ್ಲ ಒಳಗೆ ಹೋಗಿ. ನಿಮ್ಮ ಮನ್ಯಾಗ ಎಲ್ಲಿ ಏನದಾವ ಅಂತ ನನಗೆ ಗೊತ್ತಿಲ್ಲ ರೀ. ನಾನು ಹೋಗಿ ಹೆಂಗೆ ತೊಗೊಂಡು ಬರಲಿ? ಅಲ್ಲ, ನೀವು ನನ್ನ ಮಾತು ಕೇಳಿ, ನಾನು ನಿಮ್ಗೆ ಹೆಂಗಾರ ಮನಸ್ಸು ಬಂತು? ನನ್ನನ್ನು ಮದುವೆ ಆಗಾಗ ಹೆಂಗಾರ ಮನಸ್ಸು ಬಂತು? ನಾನೇನು ಅಂತ ತಪ್ಪು ಮಾಡಿದ್ನಿ ಹೇಳ್ರಿ ಚೇರ್ಮನ್ರ, ಹೇಳ್ರಿ. ನಮ್ಮಪ್ಪ ಸಾಲ ಮಾಡಿದ್ರೆ ಅದನ್ನು ಮನ್ನಾ ಮಾಡ್ತಾನಂತೇಳಿ ನನ್ನನ್ನು ಯಾಕೆ ಮದುವೆ ಆದ್ರಿ? ನನ್ನ ಆಸೆಗಳಿಗೆ, ನನ್ನ ಕನಸುಗಳಿಗೆ ಏನು ಬೆಲೆನೇ ಇಲ್ವಾ? ಹೇಳಿ ಚೇರ್ಮನ್ರ, ಯಾಕೆ ಹಿಂಗೆ ಮಾಡಿದ್ರಿ? ನಮ್ಮಮ್ಮನ ನಮ್ಮಮ್ಮಗೆ ಕ್ಯಾನ್ಸರ್ದು ಆಪ್ರೇಷನ್ ಮಾಡಿಸ್ತಾನಂತ ಅಂತಿದ್ದಕ್ಕೆ ನಾನು ನಿಮ್ಮನ್ನ ಮದುವೆ ಆಗಕ್ಕೆ ಒಪ್ಕೊಂಡಿರ್ಬೋದು. ಆದರೆ ನೀವು ಯಾಕೆ ನನ್ನ ಮದುವೆ ಆದ್ರಿ? ನನಗೆ ಹೇಳಿ, ಇವಾಗ ಹೇಳಿ. ಯಾಕ ನಿಮ್ಮಮ್ಮ ಅಂದಿರೋ ಮಾತು, ನೀನು ಅಂದಿರೋ ಮಾತುಗಳು ಎಲ್ಲ ಇದೆ. ಆದರೂ ಒಂದು, ನೀನನ್ನು ಫಸ್ಟ್ ನೋಡಿದಾಗ ನಾನು ಇಷ್ಟಪಟ್ಟಿದ್ದೆ. ಆದರೆ ನೀನು ಹಂಗೆ ಬರಲ್ಲ ಅಂತಂದೆ. ತಾಳಿ ಅನ್ನೋ ದಾರನ ನಿನ್ನ ಕೂತ್ಗೆ ಹಾಕಿ ಕರ್ಕೊಂಡು ಬಂದು ಎಷ್ಟಾದರೂ ಅನುಭವಿಸ್ತಿದ್ರಾಯ್ತು ಅಂತ ಅಂದ್ಕೊಂಡೆ. ಪ್ರೀತಿ ಅಂತ ಏನಿಲ್ಲ, ಆಸೆಗೋಸ್ಕರ ನಿನ್ನ ಮದುವೆ ಆಗಿರೋದು ಅಷ್ಟೇ, ಸರಿನಾ? ಇವಾಗ ಹೋಗಿ ಟೀ ತೊಗೊಂಡು ಬರೋಗು. ಜಾಸ್ತಿ ಮಾತಾಡಿದ್ರೆ ಈ ಚೇರ್ಮನ್ ಯಾರು ಅಂತ ನಿನಗೆ ಗೊತ್ತಾಗ್ತತಿ. ಹೋಗು ಸುಮ್ಮನೆ. ನಾನು ನಕ್ಕೊಂತ ಇದ್ರೆ ಒಳ್ಳೆಯವನು, ಸಿಟ್ಟು ಬಂದರೆ ಮಾತ್ರ ಭಾಳ ಕೆಟ್ಟವನು. ನನ್ನ ಕೈಯಿಂದ ಎಲ್ಲೂ ಏನೂ ಮಾಡೋಕ್ಕಾಗಲ್ಲ, ಸರಿನಾ? ಹೋಗಮ್ಮ, ಹೋಗಿ ಟೀ ತೊಗೊಂಡು ಬರೋಗು. ಸುಮ್ಮನೆ ಹೋಗಿ ಟೀ ತೊಗೊಂಡು ಬರೋಗಿ. ಇವಾಗ ನನ್ನ ಕೈಯಿಂದ ಯಾಕೆ ನೋವುಗಳನ್ನ ಮಾಡ್ಕೋತೀಯ? ಹೋಗು. ಅಂದಿರೋ ಮಾತಕ್ಕಷ್ಟೇ ನನ್ನನ್ನು ಮದುವೆ ಆದ್ರೆ ನನ್ನ ಜೀವನ ಹಾಳು ಮಾಡಿದ್ರ? ಯಾಕೆ ಹಿಂಗೆ ಮಾಡಿದ್ರಿ ರೀ? ಹೇಳಿ. ನನಗೆ ಕೋಪ ಬರೋಕಿನ ಮುಂಚೆ ಹೋಗಿ ಟೀ ತೊಗೊಂಡು ಬಾ. ಇಲ್ಲ ಅಂದರೆ ಇವಾಗ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಇವತ್ತು ನೀನು ಇಲ್ಲೇ ಇರಬೇಕು. ಇವತ್ತು ನೀನು ಹೋಗೋ ಹಾಗೇ ಇಲ್ಲ. ಏನಂದೆ? ನಿಮ್ಮಮ್ಮ ಏನಂದ್ಲು? ನನ್ನನ್ನು ಚಪ್ಪಲಿಲಿ ಹೊಡಿತೀನಂದ್ಲು. ನಾನು ನಿಮ್ಮಮ್ಮನ ಆಪರೇಷನ್ ಮಾಡೋಕೆ ಒಪ್ಕೊಂಡೇನಿ. ಆದ್ರೆ ಅವಳು ನನಗೆ ಕೊಡೋದಿಲ್ಲ ಅಂತ ಅಂತು. ಆದರೆ ನಾನು ಒಂದೇ ದಿನ ಅಲ್ಲ, ಜೀವನ ಪರ್ಯಂತ ನೀನು ಅನುಭವಿಸಿದ್ರಾಯ್ತು ಅಂತ ತಾಳಿಯನ್ನು 3 ಗಂಟೆ ಹಾಕಿ ಗೆಳ್ಕೊಂಡು ಬಂದಿದ್ದೀನಿ. ಸರಿನಾ? ಹೋಗು. ಇಲ್ಲಿಂದ ಹೋಗಿ ಇವಾಗ ಟೀ ತೊಗೊಂಡು ಬಾ. ನೀನು ಮನೆಗೆ ಹೋಗೋದು ಬಿಡೋದನ್ನ ನಾನು ಆಮೇಲೆ ಯೋಚನೆ ಮಾಡ್ತೀನಿ, ಸರಿನಾ? ಈಗ ನನ್ನ ಆಸೆಗಳನ್ನೆಲ್ಲ ಬದಿಗಿಟ್ಟು ನಿನ್ನನ್ನು ಮನೆಗೆ ಕಳಿಸ್ಬೇಕಾ? ಅದಾಗೋದಿಲ್ಲ. ಈಗ ಹೋಗು.